ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನನ್ಯ ಬ್ಲಾಗ್ ಕನ್ನಡ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ನಮ್ಮ ಪಾಪನೂ ಕೂಡ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ. ಆಟೋನೂ ಕೂಡ ಬುಕ್ ಮಾಡಿ ಆಟೋನೂ ಕೂಡ ಬಂತು. ದೇವಸ್ಥಾನ ಹೇಗಿದೆ ಅನ್ನೋದೆಲ್ಲ ವಿಡಿಯೋ ಮಾಡಿದ್ದೀನಿ, ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅನ್ನೋದನ್ನು ವಿಡಿಯೋನ. ಹಾಗೆ ನಾನೇನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಅದನ್ನು ಕ್ಷಮಿಸಿ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ದೇವಸ್ಥಾನ ನೋಡಿ, ಎಂಟ್ರೆನ್ಸಿಗೆ ಬಂದ್ವಿ. ಇದು ಮಾರಮ್ಮ ದೇವಸ್ಥಾನನೇ, ಆದರೆ ಇದು ಒಂದು ದೇವಸ್ಥಾನ ಇದೆ, ಇದ್ರ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಬಟ್ ಮೇಯ್ನ್ ದೇವಸ್ಥಾನ ಬಂದು ಇದು. ಇಲ್ಲಿಗೆ ಹೊರಟಿದ್ವಿ ನೋಡಿ. ಇಲ್ಲೇ ದೇವಸ್ಥಾನ ಕೂಡ ಬಂತು. ದೇವಸ್ಥಾನ ಹೇಗಿದೆ ಅನ್ನೋದೆಲ್ಲ ತೋರಿಸ್ತೀವಿ ನೋಡಿ. ಇಲ್ಲಿ ಆಚೆ ಹಣ್ಣು ಹೂವು ಕಾಯಿ ಎಲ್ಲ ಮಾರ್ತಾಯಿದ್ರು. ಸೊ ಹಣ್ಣು ಹೂವು ಕಾಯಿ ಎಲ್ಲ ತೊಗೊಳ್ಳೋಣ, ಅರ್ಚನೆ ಮಾಡ್ಸೋಕ್ಕೆ ಅಂತ ಹೇಳಿ ಕೂಡ ಬಂದ್ವಿ. ಹಂಗೆ ಕೈ ಕಾಲೆಲ್ಲ ತೊಳ್ಕೊಬಿಟ್ಟು ಹೋಗ್ತಾಯಿದ್ವಿ ದೇವಸ್ಥಾನ ಒಳಗಡೆ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ದೇವಸ್ಥಾನಕ್ಕೆ ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ ಯಾವ ಥರ ಇದೆ ಏನು ಅಂತ ಎಲ್ಲ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಆದರೆ ಈ ದೇವಸ್ಥಾನಕ್ಕೆ ತುಂಬ ಜಾತ್ರೆನೂ ಕೂಡ ಮಾಡ್ತಾರೆ ವರ್ಷಕ್ಕೊಂದ್ಸಲ. ಆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಏನಂತ ಹೇಳಿದ್ರೆ, ಈ ದೇವಸ್ಥಾನ ತುಂಬ ಜನ ಇರ್ತಾರೆ. ನಾವು ಜಾತ್ರೆ ಟೈಮಲ್ಲೆಲ್ಲ ಬಂದರೆ ಈ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಆಗಲ್ಲ. ಬನ್ನಿ ದೇವಸ್ಥಾನ ಒಳಗಡೆ ಹೋಗಿ ಹೇಗಿದೆ ಅನ್ನೋದೆಲ್ಲ ತೋರಿಸ್ತೀನಿ ನೋಡಿ. ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ದೇವರು ಯಾವ ಥರ ಇದೆ ಅನ್ನೋದೆಲ್ಲ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನನ ತುಂಬ ಜನ ಕೂಡ ನಂಬ್ತಾರೆ. ಶ್ರೀ ಮಾರಮ್ಮ ದೇವಸ್ಥಾನ. ನೋಡಿ, ಇವಾಗ ನಮ್ಮ ಪಾಪುನ ಅಮ್ಮನ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಹೇಳಿ ಪೂಜಾರಿ ಹತ್ರ ಕೊಟ್ಟಿದ್ದೀವಿ.
ಹಾಗೆ ದೇವಸ್ಥಾನದಿಂದ ಕೂಡ ಆಚೆ ಬಂದ್ವಿ. ಆಚೆ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು, ಅಂದರೆ ನಿಂಬೆಹಣ್ಣು ಆರತಿ ಅದು ಎಲ್ಲ ಮಾಡ್ತಾಯಿದ್ರು. ಹಾಗೆ ನಮ್ಮ ಪಾಪುಗೆ ದಾಸಪ್ಪನ ಹತ್ರ ಹಂಗೆ ಆಶೀರ್ವಾದನ ಮಾಡಿಸ್ತಾ ಇದ್ವಿ. ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಅವಳಂತೂ ತುಂಬ ಅವ್ರನ್ನೇ ನೋಡ್ತಾ ಇದ್ಲು. ನೋಡಿ ಆಚೆನೂ ಕೂಡ ಬಂದ್ವಿ. ಆಚೆನೂ ಹೇಗಿದೆ ಅನ್ನೋದೆಲ್ಲ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನೀವು ಕೂಡ ಹೋಗಿ ಒಂದ್ಸಲ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಇವಾಗ ಅಲ್ಲೇ ಪ್ರಸಾದನೂ ಕೂಡ ಕೊಡ್ತಾರೆ. ಪ್ರಸಾದ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಪ್ರಸಾದನೂ ತುಂಬ ಚೆನ್ನಾಗಿತ್ತು. ಊಟನೂ ಕೂಡ ಬಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಕ್ಯೂವಲ್ಲಿ ನಿಂತ್ಕೊಂಡು ಇವಾಗ ತಾನೇ ಬಂದು ಊಟನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟನೂ ಕೂಡ ಬಡಿಸಿದ್ರು. ಹಾಗೆ ಊಟನೂ ಕೂಡ ಚೆನ್ನಾಗಿತ್ತು. ತುಂಬ ಜನ ಕೂಡ ಬಂದಿದ್ದರು. ದೇವಸ್ಥಾನ ಕೂಡ ಎಲ್ಲ ಚೆನ್ನಾಗಿ. ಹಾಗೆ ಊಟನೂ ಕೂಡ ಮಾಡ್ಕೊಂಡು ಆಟೋನ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ಆಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.